ಏರ್ಲೈನ್ ಕಂಪ್ನಿಗಳು ತಮ್ಮ ಪ್ರಾಫಿಟ್ ಮಾರ್ಜಿನನ್ನು ಜಾಸ್ತಿ ಮಾಡೋಕ್ಕಂತ ಕೆಲವೊಂದು ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ದಾರೆ. ಅದೆಲ್ಲ ಸೀಕ್ರೆಟ್ ಆಗಿದ್ದಾವೆ, ಎಲ್ಲರಿಗೂ ಗೊತ್ತಿಲ್ಲ. ನಾನು ನಿಮಗೆ ಅದನ್ನು ಇವತ್ತು ಹೇಳ್ತಾ ಇದ್ದೀನಿ. ಮುಖ್ಯವಾದಂಥ 10 ಸೀಕ್ರೆಟ್ ವಿಷಯಗಳು ಯಾವುದೆಲ್ಲ ಅಂತ ನೋಡೋಣ ಬನ್ನಿ. ಇವಾಗ ಟ್ರೆಂಡಿಂಗ್ ಆಗಿರುವಂಥ ಒಂದು ವಿಷಯ ಏನಂದರೆ, ಏರ್ಲೈನ್ ಕಂಪ್ನಿಗಳು ತಮ್ಮ ಫ್ಲೈಟನ್ನು ಓವರ್ ಬುಕ್ ಮಾಡ್ಕೊತಾರೆ. ಅವ್ರಿಗೆ ಗೊತ್ತಿದ್ದೇ ಇದನ್ನು ಓವರ್ ಬುಕ್ ಮಾಡೋದು. ಏನಂದರೆ ಒಂದು ಕಡಿಮೆ ಅಂದರೆ ಒಂದು 10ರಿಂದ 20 ಸೀಟ್ಗಳನ್ನು ಜಾಸ್ತಿ ಬುಕ್ ಮಾಡ್ತಾರೆ. ಇವಾಗ 100 ಸೀಟಿನ ಒಂದು ಫ್ಲೈಟ್ ಇದೆ ಅಂತ ಅಂದರೆ ಅಲ್ಲಿ 110, 120 ಟಿಕೆಟನ್ನು ಅವರು ಸೇಲ್ ಮಾಡ್ತಾರೆ. ಏನಕ್ಕಂದರೆ ಅವ್ರಿಗೆ ಒಂದು ಪರ್ಸೆಂಟೇಜ್ ಗೊತ್ತಿದೆ. ಇವಾಗ ಒಂದು ಫ್ಲೈಟಲ್ಲಿ ಒಂದು 10ರಿಂದ 15% ಜನ ಅಥವಾ 20% ಜನ ಫ್ಲೈಟ್ ತೊಗೊಳಕ್ಕೆ ಬರೋದೇ ಇಲ್ಲ. ಏರ್ಪೋರ್ಟ್ಗೆ ರೀಚ್ ಆಗೋದಕ್ಕೆ ಲೇಟ್ ಆಗಿಬಿಡುತ್ತೋ, ಅಥವಾ ಅವ್ರಿಗೆ ಫ್ಲೈಟ್ ಕ್ಯಾನ್ಸಲ್ ಮಾಡಿಬಿಡ್ತಾರೋ, ಅಥವಾ ಅವ್ರಿಗೆ ಮರ್ತೋಗಿಬಿಟ್ಟಿರುತ್ತೆ, ಅವ್ರಿಗೆ ಏರ್ಪೋರ್ಟಿಗೆ ಬರೋಕ್ಕೆ ಮರ್ತೋಗಿಬಿಡತ್ತೋ. ಸೊ ಈ ರೀತಿಯ ಒಂದು ಕಾರಣಗಳಿಂದ ಒಂದು 10ರಿಂದ 20% ಜನ ಫ್ಲೈಟನ್ನ ಮಿಸ್ ಮಾಡ್ಕೊತಾರೆ. ಇದು ಡೈಲಿ ನಾರ್ಮಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅವರು ಒಂದು 10-20 ಟಿಕೆಟ್ನ ಎಕ್ಸ್ಟ್ರಾ ಸೇಲ್ ಮಾಡ್ತಾರೆ. ಹೀಗೆ ಮಾಡಿದಾಗ ಕೆಲವೊಂದು ಸಲ ಫುಲ್ಲು ಬುಕ್ ಆಗಿಬಿಟ್ರೆ ನಿಮಗೆ ಆವಾಗ ಅಪ್ಗ್ರೇಡೇಷನ್ ಸಿಗುತ್ತೆ. ಅಂದರೆ ನಾರ್ಮಲಿ ಅವರೇ ಅಪ್ಗ್ರೇಡ್ ಮಾಡ್ತಾರೆ, ಅಥವಾ ಕಾಂಪನ್ಸೇಷನ್ ಸಿಗುತ್ತೆ. ಸೊ ಇನ್ನು ನಿಮಗೆ ಇದರ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ನನ್ನ ಹೆಸರು ಸಾಯಿ ಕೀರ್ತನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಮತ್ತು ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ. 2ನೇ ಪಾಯಿಂಟು, ಇವಾಗ ತುಂಬ ಜನ ನಿಮಗೆ ಡಿಸ್ಕೌಂಟೆಡ್ ಫ್ಲೈಟ್ ಟಿಕೆಟು ಮತ್ತು ತುಂಬ 500 ರೂಪಾಯಿಗೆ ಒಂದು ಫ್ಲೈಟ್ ಟಿಕೆಟ್ ಸಿಗ್ತಾಯಿದೆ, 200 ರೂಪಾಯಿ, 300 ರೂಪಾಯಿ, 1000 ರೂಪಾಯಿಗೆ ನಿಮಗೆ ಫ್ಲೈಟ್ ಟಿಕೆಟ್ ಸಿಗ್ತಾಯಿದೆ ಅಂತೆಲ್ಲ ತುಂಬ ಜನ ನಿಮಗೆ ಶೇರ್ ಮಾಡ್ತಾರೆ. ಆದರೆ ಅದರಲ್ಲಿ ನಿಮಗೆ ತುಂಬ ಬೆನಿಫಿಟ್ ಏನೂ ಇರೋಲ್ಲ. ತುಂಬ ಯಾರೂ ಹೋಗದೇ ಇರೋವಂಥ ಜಾಗಕ್ಕೆ ನಿಮಗೆ 400 ರೂಪಾಯಿ ಫ್ಲೈಟ್ ಸಿಗುತ್ತೆ. ಆ ಫ್ಲೈಟಲ್ಲಿ ಕೂತ್ಕೊಂಡ್ರೆ ನಿಮಗೆ ಬೇರೆ ಲೋಕನೇ ಒಂದು ನೋಡ್ದಂಗೆ ಆಗುತ್ತೆ. ಎಲ್ಲಿ ಫ್ಲೈಟ್ ಬಿದ್ದೋಗ್ಬಿಡುತ್ತೋ ಅಂತ ಆ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಬರೀ ತುಂಬ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಂಗೆ ಫ್ಲೈಟ್ ಸಿಗ್ತಾಯಿದೆ ಅಂಥೇಳಿ ಅದನ್ನು ಬುಕ್ ಮಾಡೋಕ್ಕೆ ಹೋಗಬೇಡಿ. ಅದರ ಎಕ್ಸ್ಪೀರಿಯೆನ್ಸು ಅದೇ ರೀತಿ ಇರುತ್ತೆ, ಅದೇ ಪ್ರೈಸಿಗೆ ತಕ್ಕಂಗೆ ಇರುತ್ತೆ. ಸೊ ಅದಕ್ಕಾಗಿ ನಿಮಗೆ ಆ ಪ್ರೈಸಲ್ಲಿ ಆ ಫ್ಲೈಟ್ ಟಿಕೆಟ್ ಸಿಗುತ್ತೆ. ಬರೀ ತುಂಬ ಕಮ್ಮಿಗೆ ಫ್ಲೈಟ್ ಟಿಕೆಟ್ ಸಿಗ್ತಾಯಿದೆ ಅಂಥೇಳಿ ಅದನ್ನು ಬುಕ್ ಮಾಡೋಕ್ಕೆ ಹೋದರೆ ಅದರ ಎಕ್ಸ್ಪೀರಿಯೆನ್ಸು ಹಾಗೆ ಇರುತ್ತೆ. ಕೆಲವೊಂದು ಸಲ ನಾವು ತುಂಬ ಕಮ್ಮಿ ಇದೆ ಅಂಥೇಳಿ, ಇವಾಗ ನಾನು ಮೊನ್ನೆ ಒಂದು ವ್ಲಾಗನ್ನು ನೋಡ್ತಾ ಇದ್ದೆ. ಯಾರೊಬ್ಬರು 400 ರೂಪಾಯಿಗೆ ಚೆನ್ನೈಗೆ ಫ್ಲೈಟ್ನ ತೊಗೊಂಡ್ಬಿಟ್ಟಿದ್ರು. ಸೊ ಆ ಫ್ಲೈಟಲ್ಲಿ ಕೂತ್ಕೊಂಡು ಅವರು ಸಾಕಪ್ಪ ಸಾಕು, ಬೇಡವೇ ಬೇಡ ಆಗಿತ್ತು ಅಂತ ಆ ರೀತಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ನಿಮಗೆ ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಗಬಾರ್ದಂದರೆ ಈ ರೀತಿ ತುಂಬ ಕಮ್ಮಿ ಇರೋಂಥ ಫ್ಲೈಟ್ ಟಿಕೆಟನ್ನು ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟು, ಇವಾಗ ಫ್ಲೈಟ್ ಅವರು ಡೈನಾಮಿಕ್ ಚಾರ್ಜಸನ್ನು ಅಳವಡಿಸಿದ್ದಾರೆ. ಏನಂದರೆ ಇವಾಗ ನಾನು ಇವತ್ತು ಬೆಂಗಳೂರಿಂದ ಡೆಲ್ಲಿ ಹೋಗೋಕ್ಕೆ ಒಂದು ಫ್ಲೈಟ್ ಟಿಕೆಟನ್ನು ನೋಡಿದೆ ಅಂತ ಇಟ್ಕೊಳ್ಳಿ. ನಾರ್ಮಲ್ ಬ್ರೌಸರಲ್ಲಿ ನೋಡಿದೆ, 5000 ರೂಪಾಯಿಗೆ ಅದೇ ಒಂದು ಟಿಕೆಟ್ ತೋರಿಸ್ತಾ ಇದೆ. ಅದೇ ನಾನು ಹಾಫ್ ಆನ್ ಅವರ್ ಬಿಟ್ಟು ಅದನ್ನೇ ಸರ್ಚ್ ಮಾಡಿದಾಗ ಅದು 5800 ರೂಪಾಯಿ ಆಗಿರುತ್ತೆ. ಮತ್ತು ರಾತ್ರಿ ನೋಡಿದಾಗ ಅದು 7000 ರೂಪಾಯಿ ಹೋಗಿರುತ್ತೆ. ಸೊ ಫ್ಲೈಟ್ ಅವರು ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ. 1 ಸಲ ನೋಡಿದಾಗ, 2 ಸಲ ನೋಡಿದಾಗ, 3 ಸಲ ನೋಡಿದಾಗ ಪ್ರೈಸಸ್ಸು ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವಾಗ ಸದ್ಯದಲ್ಲೇ ಒಬ್ಬರು ಸ್ಟ್ಯಾಂಡಪ್ ಕಮಿಡಿಯನ್ನು, ಗೊತ್ತಿಲ್ಲ ನೀವು ಕೇಳಿದ್ದೀರಾ ಅಂತಂದರೆ, ಅವರು ಒಂದು ಫ್ಲೈಟನ್ನು ಮಿಸ್ ಮಾಡ್ತಾರೆ. ಆವಾಗ ಏರ್ಪೋರ್ಟಿಂದನೇ ಮೊಬೈಲಲ್ಲಿ ಚೆಕ್ ಮಾಡ್ತಾರೆ. ಫಸ್ಟಿಗೆ ಅವ್ರಿಗೆ ಡೆಲ್ಲಿಯಿಂದ ಬಾಂಬೆಗೆ ಏರ್ ಇಂಡಿಯಾದಲ್ಲಿ 5000 ರೂಪಾಯಿಗೆ ಟಿಕೆಟ್ ತೋರಿಸ್ತಾ ಇತ್ತು. ಆಮೇಲೆ ಇಂಡಿಯಾಗೋದಲ್ಲಿ 4000, ಇನ್ನೊಂದು ಫ್ಲೈಟಲ್ಲಿ 7000 ರೂಪಾಯಿ ತೋರಿಸ್ತಾ ಇತ್ತು. ಸೊ ತುಂಬ ಡಿಫ್ರೆನ್ಸ್ ಇಲ್ಲ ಅಂತ ಇನ್ನೊಂದು ಸಲ ಅವರು ಚೆಕ್ ಮಾಡಬೇಕಾದ್ರೆ ಪ್ರತಿಯೊಂದು ಫ್ಲೈಟಿದ್ದು ಚಾರ್ಜಸ್ಸು ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು. 3ನೇ ಸಲ ಚೆಕ್ ಮಾಡಬೇಕಾದ್ರೆ ಎಲ್ಲ ಫ್ಲೈಟಿದ್ದು ಚಾರ್ಜಸ್ಸು ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು. ಸೊ ನೀವು ಅರ್ಜೆಂಟಲ್ಲಿ ಇರಬೇಕಾದ್ರೆ ಮೊದಲನೇ ಸಲನೇ ನಿಮಗೆ ಯಾವುದು ಚೀಪಾಗಿ ಸಿಗುತ್ತೆ ಅದನ್ನು ಬುಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಇನ್ಕಾಗ್ನಿಟೋ ಮೋಡನ್ನು ಯೂಸ್ ಮಾಡಿ, ಇಲ್ಲಾಂದರೆ VPN ಅನ್ನು ಯೂಸ್ ಮಾಡಿ ನೀವು ಫ್ಲೈಟನ್ನು ಸರ್ಚ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಆ್ಯಕ್ಟಿವಿಟಿನ ಯಾರೂ ಟ್ರ್ಯಾಕ್ ಮಾಡೋದಕ್ಕಾಗಲ್ಲ. ನಿಮಗೆ ಆವಾಗ ಡೈನಾಮಿಕ್ ಚಾರ್ಜಸ್ ಅಪ್ಲೈ ಆಗೋಲ್ಲ. ಬ್ರೌಸಿಂಗ್ ಹಿಸ್ಟ್ರಿನೂ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಬೇರೆ ಯಾವುದಾದ್ರೂ ಕ್ಯಾಶೆ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಡೈನಾಮಿಕ್ ಚಾರ್ಜಸ್ ಅಪ್ಲೈ ಆಗೋ ಚಾನ್ಸಸ್ಸು ತುಂಬ ಕಮ್ಮಿ ಆಗಿಬಿಡುತ್ತೆ. ಮುಂದಿನ ಪಾಯಿಂಟ್ ಏನಂದರೆ, ಇವಾಗ ಫ್ಲೈಟ್ ಡಿಲೇಗಳು ತುಂಬ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನಮಗೆ ಕಾರಣ ಕೊಡೋದು ಏನಂದರೆ, ವೆದರ್ ಕಂಡೀಷನ್ ಸರಿ ಇಲ್ಲ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ನಮಗೆ ಅದನ್ನು ಹೇಳ್ತಾರೆ. ಆದರೆ ರಿಯಲ್ ಆದ ಕಾರಣ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಹೆಚ್ಚಿನ ಸಲ ಅವರು ಸುಮ್ಮನೆ ಹೇಳ್ತಾ ಇರ್ತಾರೆ. ಏನಕ್ಕಂದರೆ ಅವ್ರು ರಿಯಲ್ ಆಗಿ ಪ್ರಾಬ್ಲಮ್ ನಮ್ಗೆ ಹೇಳಿದ್ರೆ ಅಲ್ಲಿ ತುಂಬ ಗಲಾಟೆ ಆಗಿಬಿಡುತ್ತೆ ಅಂತ. ಸೊ ಕಾರಣಗಳು ಬೇರೆ ಬೇರೆ ಇರುತ್ತೆ. ಕೆಲವೊಂದು ಸಲ ಪೈಲಟ್ ಲೇಟಾಗಿ ಬರ್ತಾ ಇದ್ದಾರೆ ಅಂತಾದರೂ ನಾವು ಫ್ಲೈಟ್ ಡಿಲೇ ಆಗಿಬಿಡತ್ತೆ, ಅಥವಾ ಕ್ರೀವ್ ಮೆಂಬರ್ಸು, ಫ್ಲೈಟ್ ಅಟೆಂಡೆಂಟ್ಸ್ ಏನಿರ್ತಾರೆ ಅವ್ರ ಡಿಲೇ ಇರುತ್ತೆ. ಸೊ ಈ ರೀತಿ ಬೇರೆ ಬೇರೆ ಕಾರಣಗಳು ಇರುತ್ತೆ. ಒಂದೊಂದು ಸಲ ಫ್ಲೈಟ್ ಬರೋದಕ್ಕೆ ಲೇಟ್ ಆಗುತ್ತೆ, ಆವಾಗಲೂ ಡಿಲೇ ಆಗಿಬಿಡುತ್ತೆ. ಸೊ
ನಿಜವಾದ ಕಾರಣ ಏನು ಅಂತ ನಮಗೆ ಗೊತ್ತಾಗಲ್ಲ. ಅವ್ರು ನಮಗೆ ಬರೀ ವೆದರಿಂದ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ನಮಗೆ ಅಲ್ಲಿ ಕೂರಿಸ್ಬಿಡ್ತಾರೆ ಏರ್ಪೋರ್ಟಲ್ಲಿ. ಹಾಗೆ ನೀವು ಹಣವನ್ನು ಉಳಿತಾಯ ಮಾಡೋದಕ್ಕೆ ಹಿಡನ್ ಸಿಟಿನ ಆ್ಯಡ್ ಮಾಡ್ಕೊಬೋದು. ಮೊನ್ನೆ ನಾನು ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕಾದ್ರೆ ಹೈದರಾಬಾದಲ್ಲೊಂದು ಸ್ಟಾಪ್ ಓವರ್ ತೊಗೊಂಡಿದ್ದೆ. ನಾನು ಮತ್ತು ನನ್ನ ತಮ್ಮ ಹೋಗ್ತಾಯಿದ್ವಿ. ಸೊ ಹಾಗಾಗಿ ನನಗೆ ಸುಮಾರು 1500 ಪರ್ ಟಿಕೆಟ್ ಸೇವ್ ಆಯಿತು. ಒಂದು ಸೈಡ್ ಅಂದರೆ 3000 ರುಪೀಸ್ ಸೇವ್ ಆಯಿತು. ಹಾಗೆ ನೀವು ತುಂಬ ಜನ ಹೋಗ್ತಾ ಇದ್ದೀರ ಅಂತಂದರೆ ನಿಮಗೆ ಒಳ್ಳೆ ಸೇವಿಂಗ್ಸ್ ಆಗುತ್ತೆ. ಆದರೆ ನೀವು ಒಂದು ವಿಷಯನ ನೋಡ್ಕೊಂಡಿರಬೇಕು, ಏನಂದರೆ ನಿಮ್ಮ ಕನೆಕ್ಟಿಂಗ್ ಫ್ಲೈಟು ಸೇಮ್ ಕಂಪನಿದಾಗಿರಬೇಕು ಮತ್ತು ಅಲ್ಲಿ ಲೇ ಓವರ್ ಟೈಮಿಂಗು ಮಿನಿಮಮ್ 2 to 3 hours ಇರಬೇಕು. ಇಲ್ಲಾಂದರೆ ನೀವು ಕೆಲವೊಂದು ಸಲ ಫ್ಲೈಟ್ ಮಿಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಅಥವಾ ಇವಾಗ ನೀವು ಮುಂಬೈಯಿಂದ ನಿಮ್ಮ ಕನೆಕ್ಟಿಂಗ್ ಫ್ಲೈಟ್ ಇದೆ ಅಂತಂದರೆ ಬೇರೆ ಟರ್ಮಿನಲ್ಗೆ ಹೋಗಬೇಕಾಗತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಮುಂಬೈಯಲ್ಲಿ ನೀವು ನಾರ್ಮಲಿ ಈ ರೀತಿ ಲೇ ಓವರ್ನ ತಗೊಳ್ಬೇಡಿ, ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ನಾನು ಒಂದು ಸಲ ಮುಂಬೈಯಲ್ಲಿ ಲೇ ಓವರನ್ನು ತಗೊಂಡು 2 ಫ್ಲೈಟನ್ನು ಮಿಸ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನಮ್ಮ ಮನೆ ಗೃಹ ಪ್ರವೇಶ ಇತ್ತು. ಆವಾಗ ನನಗೆ ಗೃಹ ಪ್ರವೇಶಕ್ಕೆ ರೀಚ್ ಆಗೋಕ್ಕೆ ಆಗಿಲ್ಲ. ಯಾಕಂದರೆ ನಂದು ಚಂಡೀಗಢದಿಂದ ಮುಂಬೈಯಿಂದ ಮಂಗಳೂರು ಟಿಕೆಟ್ ಇತ್ತು. ಫಸ್ಟ್ ಟೈಮು ಫ್ಲೈಟ್ ಅವರು ಡಿಲೇ ಮಾಡಿದ್ರು. ಸೆಕೆಂಡ್ ಟೈಮು ನಾನು ರಾಂಗ್ ಏರ್ಪೋರ್ಟಿಗೆ ರೀಚ್ ಆಗಿಬಿಟ್ಟಿದ್ದೆ. ಸೊ ಅಲ್ಲಿಂದ ಮತ್ತೆ ವಾಪಸ್ಸು ಕರೆಕ್ಟಾಗಿರೋ ಏರ್ಪೋರ್ಟ್ಗೆ ಹೋಗೋಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಈ ರೀತಿ ಪ್ರಾಬ್ಲಮ್ ನಿಮಗೆ ಬರದೇ ಇರಲಿ ಅಂತ ನಾನು ಬಾಂಬೆ ಏರ್ಪೋರ್ಟ್ ಅಂತೂ ಖಂಡಿತವಾಗ್ಲೂ ರೆಕಮೆಂಡ್ ಮಾಡಲ್ಲ ಲೇ ಓವರ್ಗೆ. ಹೈದರಾಬಾದಲ್ಲಿ ಇವಾಗ ಒಂದೇ ಏರ್ಪೋರ್ಟ್ ಇದೆ. ಸೊ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲ್ಲ. ಸೊ ನಿಮ್ಮ ಸ್ಟಾಪ್ ಓವರ್ ಎಲ್ಲಿದೆ ಅಂತ ನೀವು ನೋಡಿಕೊಂಡು ಟೈಮ್ ಕೂಡ ನೋಡ್ಕೊಳ್ಳಿ. 3 hours 4 hours ಎಲ್ಲ ಇದ್ದರೆ ಆರಾಮಾಗಿ ನೀವು ಟೈಮು ಇರುತ್ತೆ ನಿಮಗೆ ಚೇಂಜ್ ಮಾಡೋಕ್ಕೆ ಫ್ಲೈಟ್ನ. ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸೊ ಹಿಡನ್ ಸಿಟಿನ ನೀವು ಆ್ಯಡ್ ಮಾಡ್ಕೊಂಬಿಟ್ರೆ ನಿಮ್ಮ ಟಿಕೆಟ್ ಪ್ರೈಸಸ್ಸು ಕಮ್ಮಿ ಆಗಿಬಿಡತ್ತೆ. ಮತ್ತು ಇವಾಗ ಪಾಯಿಂಟ್ಸು, ಫ್ಲೈಯರ್ ಪಾಯಿಂಟ್ಸು, ಕ್ರಿಸ್ ಫ್ಲೈಯರು ಹಾಗೆ ಬೇರೆ ಬೇರೆ ಕಂಪ್ನಿಯವ್ರದ್ದು ಅವ್ರದ್ದೇ ಇಂಡಿಗೋದವ್ರದ್ದು ಅವ್ರದ್ದೇ ಪಾಯಿಂಟ್ಸ್ ಇದೆ. ಸೊ ಈ ಪಾಯಿಂಟ್ಸನ್ನು ಆ್ಯಡ್ ಮಾಡೋಕ್ಕೆ ಹೋಗಿ ಕೆಲವೊಂದು ಸಲ ನಾವು ಜಾಸ್ತಿ ಟಿಕೆಟ್ ಪ್ರೈಸ್ನ ಕೊಟ್ಬಿಡ್ತೀವಿ. ಸೊ ಈ ಪಾಯಿಂಟ್ಸು ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಆಗಿರಲ್ಲ. ಯಾಕಂದರೆ ಪಾಯಿಂಟ್ಸ್ನ ಚಾರ್ಜಸ್ಸು ಆ ಏರ್ಲೈನ್ ಅವರು ಬೇಕಾದಂಗೆ ಅವರ ಚಾರ್ಜಸ್ಸನ್ನು ಮೇಲೆ ಕೆಳಗೆ ಮಾಡ್ಕೊಬೋದು. ಬೇಕಾದರೆ ಅದನ್ನು ಜಾಸ್ತಿ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಜಾಸ್ತಿ ಅಂತೂ ಮಾಡಲ್ಲ, ಕಮ್ಮಿನೇ ಮಾಡ್ತಾರೆ ಅದರ ವ್ಯಾಲ್ಯೂನ. ಸೊ ತುಂಬ ಇದ್ರ ಬಗ್ಗೆ ಟೆನ್ಷನ್ ತೊಗೊಬೇಡಿ. ನೀವು ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರ ಪಾಯಿಂಟ್ಸಲ್ಲಿ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಆದರೆ ಈ ಫ್ಲೈಟ್ನ ಪಾಯಿಂಟ್ಸ್ ಏನಿದೆ ಅದರಲ್ಲಿ ನಿಮಗೆ ತುಂಬ ಪಾಯಿಂಟ್ಸ್ ಸಿಗೋದು ನಾನಂತೂ ರೆಕಮೆಂಡ್ ಮಾಡಲ್ಲ. ಸೊ ನಿಮ್ಮ ಟಿಕೆಟ್ ಕಮ್ಮಿ ಪ್ರೈಸಲ್ಲಿ ಬೇರೆ ಏರ್ಲೈನಲ್ಲಿ ಸಿಗ್ತಾಯಿದೆ ಅಂತಂದರೆ ಅದನ್ನು ನೀವು ಪ್ರಿಫರ್ ಮಾಡೋದು ಒಳ್ಳೆಯದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಅಥವಾ ನೀವು ಫ್ಲೈಟ್ ಪಾಯಿಂಟ್ಸನ್ನ ಯೂಸ್ ಮಾಡಿ ಟಿಕೆಟನ್ನು ಬುಕ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಾದಿದ್ದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಹಾಗೆ ಇವಾಗ ಇಂಡಿಯನ್ ಗೌರ್ಮೆಂಟು ಅದು DGCA ಕಂಟ್ರೋಲರ್ ಆಫ್ ಏವಿಯೇಷನ್ ಮಿನಿಸ್ಟ್ರಿ ಇದೆ. ಅವರು ಇವಾಗ ಸ್ಪೆಷಲ್ ಆಗಿರೋ ರೂಲ್ಸ್ ಮಾಡಿದ್ದಾರೆ. ಏನಂದರೆ ನಿಮ್ಮ ಫ್ಲೈಟು 3 ಗಂಟೆಯಿಂದ ಜಾಸ್ತಿ ಡಿಲೇ ಆದರೆ ಅಥವಾ 24 ಗಂಟೆಯಿಂದ ಜಾಸ್ತಿ ಡಿಲೇ ಆದರೆ ಅಥವಾ ನಿಮ್ಮ ಫ್ಲೈಟನ್ನು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಫುಡ್ಡು ಮತ್ತು ಉಳ್ಕೊಳ್ಳೋಕ್ಕೆ ಹೋಟೆಲು ಅಥವಾ ಕಾಂಪನ್ಸೇಷನು ಇದಕ್ಕೆಲ್ಲ ನೀವು ಎಲಿಜಿಬಲ್ ಆಗಿದ್ದೀರ ಅಂತಂದರೆ ನಿಮಗೆ ಏರ್ಲೈನ್ ಅವರು ಖಂಡಿತವಾಗ್ಲೂ ಅದನ್ನು ಕೊಡಬೇಕು. ನಿಮಗೆ ಆ ರೀತಿಯ ಸರ್ವಿಸನ್ನು ಕೊಟ್ಟಿಲ್ಲ ಅಂತಾದರೆ ನೀವು DGCA ಅವರ ವೆಬ್ಸೈಟಲ್ಲಿ ನೀವು ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡ್ಬೋದು. ಇವರ ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇದರ ಬಗ್ಗೆ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಬೇಕಾದಂಥ ರೂಲ್ಸನ್ನು ನೀವು ಅಲ್ಲಿ ಅಪ್ಲೈ ಮಾಡ್ಕೊಬೋದು. ಫ್ಲೈಟಲ್ಲಿ ಅಥವಾ ಏರ್ಪೋರ್ಟಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೆ ನೀವು ಕಂಪ್ಲೇಂಟು ಕೂಡ ಮಾಡ್ಬೋದು. ಸೊ 3 ಅವರ್ಗಿಂತ ಜಾಸ್ತಿ ನಿಮ್ಮ ಫ್ಲೈಟ್ ಡಿಲೇ ಆದರೆ ನಿಮಗೆ ಕಾಂಪನ್ಸೇಷನ್ ಸಿಗುತ್ತೆ. 24 ಅವರ್ಗಿಂತ ಜಾಸ್ತಿ ಡಿಲೇ ಆದರೆ ನಿಮಗೆ ಹೋಟೆಲು ಮತ್ತು ಹೊಸ ಟಿಕೆಟು, ಸೊ ಇದ್ರದ್ದೆಲ್ಲ ಕಾಂಪನ್ಸೇಷನ್ ಇದೆ. ಅದರ ಡಿಟೇಲು ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಅವರಿಗೆ ಕಂಪ್ಲೇಂಟು ರೈಸ್ ಮಾಡ್ಬೋದು. ಇದ್ರ ಬಗ್ಗೆ ಏರ್ಲೈನ್ ಅವರು ನಿಮಗೆ ತಿಳಿಸಲ್ಲ, ಯಾಕಂದರೆ ಅವ್ರಿಗೆ ತುಂಬ ಜಾಸ್ತಿ ಖರ್ಚಾಗುತ್ತೆ. ಅದಕ್ಕೆ ಇದನ್ನು ಸೀಕ್ರೆಟಾಗೇ ಇಡ್ತಾರೆ. ಕ್ರೀವ್ ಮೆಂಬರ್ಸ್ನ ಕೊರತೆ ಇದ್ದಾಗ ನಿಮ್ಮ ಫ್ಲೈಟ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಕ್ರೀವ್ ಮೆಂಬರ್ಸ್ ಅಂದರೆ ಫ್ಲೈಟ್ ಅಟೆಂಡೆಂಟ್ಸು ಮತ್ತು ಪೈಲಟ್ಸು. ಅವರು ತುಂಬ ಫ್ಲೈಟನ್ನು ಓಡಿಸ್ತಾ ಇದ್ದಾರೆ ಮತ್ತು ತುಂಬ ಫ್ಲೈಟ್ಗಳನ್ನ ಜರ್ನಿ ತೊಗೊತಾ ಇದ್ದಾರೆ. ಅವ್ರಿಗೆ ರೆಸ್ಟ್ ಸರಿಯಾಗಿಲ್ಲ ಅಂತ ಆದರೆ ಅವ್ರಿಗೆ ರೆಸ್ಟ್ ಅವರ್ಸ್ ಅಂತ ಇರುತ್ತೆ. 1 hour 2 hour ಎಕ್ಸ್ಟ್ರಾ ರೆಸ್ಟ್ ಅವರ್ ಕೊಡೋಕ್ಕೆ ಫ್ಲೈಟ್ ಡಿಲೇ ಆಗೋ ಚಾನ್ಸಸ್ಸು ಇರುತ್ತೆ. ಇದರಿಂದನೂ ಫ್ಲೈಟ್ ಡಿಲೇ ಆಗುತ್ತೆ. ಇದು ನನಗೆ ಗೊತ್ತಿರಲಿಲ್ಲ, ನಿಮಗೆ ಗೊತ್ತಿದ್ದರೆ ತಿಳಿಸಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಪಾಯಿಂಟ್ ಗೊತ್ತಿದ್ದರೆ ಅದನ್ನು ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನೆಕ್ಸ್ಟ್ ಪಾಯಿಂಟು ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಪಾಯಿಂಟು. ಇದು ನಾನು ಇವತ್ತು ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಗಿದ್ದೆ. ಏನಂದರೆ ಫ್ಲೈಟ್ ಒಳಗಡೆ ಇರೋಂಥ ಏರ್ ಕ್ವಾಲಿಟಿ ಏನಿದೆ ಅದು ಅಷ್ಟೊಂದು ಗ್ರೇಟ್ ಆಗಿರೋಂಥ ಏರ್ ಕ್ವಾಲಿಟಿ ಅಲ್ಲ ಅಂತ. ನೀವು ಕೆಲವೊಂದು ಸಲ ಎಕ್ಸ್ಪೀರಿಯೆನ್ಸು ಮಾಡೋಕ್ಕಾಗತ್ತೆ. ಕೆಲವೊಂದು ಸಲ ಏರ್ ಕಂಡೀಷ್ನಿಂಗು ವರ್ಕ್ ಆಗ್ತಾ ಇಲ್ಲ ಅಂತಾದರೂ ನಿಮ್ಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಆದರೆ ಇವತ್ತು ನನಗೆ ಕನ್ಫರ್ಮೇಷನ್ ಸಿಕ್ತು ಫ್ಲೈಟ್ ಒಳಗಡೆ ಏರ್ ಕ್ವಾಲಿಟಿ ಅಷ್ಟೊಂದು ಗ್ರೇಟ್ ಅಲ್ಲ ಅಂತ. ಇದ್ರ ಬಗ್ಗೆನೂ ನಮ್ಮ ಏರ್ಲೈನ್ಸ್ ಅವರು ತಿಳಿಸಲ್ಲ. ಇನ್ನೊಂದು
ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದು, ನಾನು ತಿಳ್ಕೊಂಡಿರಲಿಲ್ಲ. ವೆಯ್ಟ್ ಆ್ಯಂಡ್ ಬ್ಯಾಲೆನ್ಸ್ ಇಶ್ಯೂ ಇರುತ್ತೆ. ನಾನು ನೋಡಿದ್ದೀನಿ ಕೆಲವೊಂದು ಸಲ ಫ್ಲೈಟ್ ಒಳಗಡೆ ಏನಂದರೆ ಒಬ್ಬರನ್ನ ಮುಂದೆ ಹಿಂದೆ ಕೂತ್ಕೊಳಿಸ್ತಾರೆ, ಅಥವಾ ಖಾಲಿ ಇರೋ ಜಾಗದಲ್ಲಿ ಜಾಸ್ತಿ ಜನನ ಹಿಂದ್ಗಡೆ ಪುಷ್ ಮಾಡ್ತಾರೆ. ಕೆಲವೊಂದು ಸಲ ಮಧ್ಯದಲ್ಲಿ ಖಾಲಿ ಇದ್ದರೆ ಮುಂದ್ಗಡೆ ಸ್ವಲ್ಪ ಜನನ ತಳ್ತಾರೆ. ಸೊ ಫ್ಲೈಟನ್ನು ವೆಯ್ಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಜನರನ್ನು ಮೂವ್ ಮಾಡ್ತಾರೆ. ಸೊ ಈ ರೀತಿಯೂ ಮಾಡ್ತಾರೆ ಫ್ಲೈಟ್ ಒಳಗಡೆ. ಇದು ಫ್ಲೈಟ್ನ ವೆಯ್ಟ್ ಮತ್ತು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ. ಸೊ ಇದೆಲ್ಲ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಸೀಕ್ರೆಟ್ಗಳು. ಏರ್ಲೈನ್ಸ್ ಅವರು ನಾರ್ಮಲಿ ನಮ್ಗೆ ಇದನ್ನೆಲ್ಲ ತಿಳಿಸಲ್ಲ. ಸೊ ಇದು ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತಾ ಇಲ್ವಾ ಅಂತ ತಿಳಿಸಿ. ಇಂಟ್ರೆಸ್ಟಿಂಗ್ ಆಗಿದ್ದರೆ ನೀವೊಂದು ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಮರಿಬೇಡಿ. ನೀವು ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.